ಕರ್ನಾಟಕದ ರಾಜಕೀಯ ವಲಯಕ್ಕೆ ಒಂದು ದುಃಖದ ಸುದ್ದಿ. ಕಾಂಗ್ರೆಸ್ನ ಹಿರಿಯ ಮುತ್ಸದಿ ಪಾವಗಡದ ಧೀಮಂತ ನಾಯಕ ಮಾಜಿ ಸಚಿವ ವೆಂಕಟರಮಣಪ್ಪ ವಿಧಿವಶರಾಗಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡ ಕ್ಷೇತ್ರದ ರಾಜಕೀಯ ಇತಿಹಾಸವನ್ನೇ ಬದಲಿಸಿದ ಕೀರ್ತಿ ವೆಂಕಟರಮಣಪ್ಪನವರಿಗೆ ಸಲ್ಲುತ್ತದೆ. ಸುದೀರ್ಘ 4 ದಶಕಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದ ಅವರು ತಮ್ಮ ಸರಳತೆ ಮತ್ತು ಜನಸ್ನೇಹಿ ಸ್ವಭಾವದಿಂದ ಎಲ್ಲರ ಮನೆಯ ಮನಸ್ಸಿನ ದೊಡ್ಡಪ್ಪ ಎಂದೇ ಜನಪ್ರಿಯರಾಗಿದ್ದರು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವ ಸಂಪುಟದಲ್ಲಿ ಪ್ರಭಾವಿ ಸಚಿವರಾಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿಗೆ ವೆಂಕಟರಮಣಪ್ಪನವರು ಪಾತ್ರರಾಗಿದ್ದಾರೆ. ಇದೀಗ ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಸುಮಾರು 80 ವಸಂತಗಳನ್ನ ಪೂರೈಸಿದಂತ ವೆಂಕಟರಮಣಪ್ಪನವರು ಕಳೆದ ಕೆಲ ದಿನಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪಾವಗಡ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 5 ಬಾರಿ ಶಾಸಕರಾಗಿ ಆಯ್ಕೆ ಆಗುವ ಮೂಲಕ ಅವರು ಅಪ್ರತಿಮ ದಾಖಲೆಯನ್ನ ನಿರ್ಮಿಸಿದ್ದರು. ವೀರೇಂದ್ರ ಪಾಟೀಲ್ ಹಾಗೂ ಎಸ್.ಎಂ. ಕೃಷ್ಣ ಅವರ ಸಚಿವ ಸಂಪುಟದಲ್ಲಿ ಪ್ರಭಾವಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಅವರು ಪಾವಗಡದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದರು. ಹಿಂದುಳಿದ ವರ್ಗಗಳ ಧ್ವನಿಯಾಗಿ ತಳಮಟ್ಟದ ಜನರಿಗಾಗಿ ದುಡಿದ ಇವರ ನಿಷ್ಠೆ ಮತ್ತು ಸರಳತೆ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ. ಇವರ ಅಗಲಿಕೆಗೆ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ತೀವ್ರ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವೆಂಕಟರಮಣಪ್ಪನವರ ಪತ್ನಿ, ಪುತ್ರ ಎಚ್.ವಿ. ವೆಂಕಟೇಶ್ ಸೇರಿದಂತ ಅಪಾರ ಬೆಂಬಲಿಗರು ಅವರ ಅಭಿಮಾನಿಗಳ ಬಳಗವನ್ನ ಅಗಲಿದ್ದಾರೆ. ನಿಧನದಿಂದ ಕಾಂಗ್ರೆಸ್ ಪಕ್ಷಕ್ಕೆ, ತುಮಕೂರು ಜಿಲ್ಲೆಗೆ ತುಂಬಲಾರದ ನಷ್ಟ ಉಂಟಾಗಿದೆ. ಇದೆಲ್ಲದರ ನಡುವೆ ಬೋವಿ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ದಂತ ವೆಂಕಟರಮಣಪ್ಪನವರ ಅಗಲಿಕೆ ಆ ಒಂದು ಬೋವಿ ಸಮುದಾಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಅತ್ಯಂತ ಕಡು ಬಡತನದಿಂದ ಬಂದಿದ್ದಂತಹ ವೆಂಕಟರಮಣಪ್ಪನವರು ಹಂತ ಹಂತವಾಗಿ ರಾಜಕೀಯವಾಗಿ ಮೇಲಕ್ಕೆ ಬಂದಂತವರು. ಬೋವಿ ಸಮಾಜಕ್ಕೆ ಒಂದಷ್ಟು ಶಕ್ತಿಯನ್ನ ತುಂಬಿದಂತಹವರು ಬೋವಿ ಸಮಾಜದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ರು ಮತ್ತು ಬೋವಿ ಸಮಾಜದ ಏಳಿಗೆಗಾಗಿ ಕೂಡ ಶ್ರಮಿಸಿದ್ದರು. ಈಗ ಬೋವಿ ಸಮಾಜಕ್ಕೆ ತುಂಬಲಾರದ ನಷ್ಟ ವೆಂಕಟರಮಣಪ್ಪನವರ ಅಗಲಿಕೆ ತಂದೊಡ್ಡಿದೆ. ಇವರ ಅಂತಿಮ ದರ್ಶನವನ್ನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡರು. ಈ ಒಂದು ಸಂದರ್ಭದಲ್ಲಿ ಮಾಜಿ ಸಚಿವರಾದಂತಹ ಕೆ.ಎನ್. ರಾಜಣ್ಣ ಕೂಡ ಉಪಸ್ಥಿತರಿದ್ದರು. ಪರಮೇಶ್ವರ್ ಅವರು ಕೂಡ ಅವರ ದರ್ಶನವನ್ನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ವೆಂಕಟರಮಣಪ್ಪನವರು ಮಾತನಾಡಿದ್ದು ಹಾಗೂ ತಮ್ಮ ಸ್ನೇಹವನ್ನ ಮೆಲುಕು ಹಾಕಿದ್ದು ಹೀಗೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಬ್ಬ ರಾಜಕಾರಣಿ ಅಂತ ಹೇಳೋದಕ್ಕೆ ಬದಲಾಗಿ ಒಬ್ಬ ಸ್ನೇಹಿತನಲ್ಲಿ ನಾನು ಬಹಳಷ್ಟು ಜನ ನೋಡಿದ್ದೇನೆ. ಇಂತಹ ಒಬ್ಬ ಉತ್ತಮವಾದಂತಹ ಸ್ನೇಹಿತ, ಮಾರ್ಗದರ್ಶಕ, ಎಲ್ಲ ರೀತಿಯಲ್ಲೂ ಕೂಡ ಶುಭವನ್ನು ಆಶಿಸತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ವೆಂಕಟರಮಣಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಬಂದು ಸಾಂತ್ವನವನ್ನು ಕುಟುಂಬಕ್ಕೂ ಹೇಳಿದ್ದಾರೆ. ಪಾರ್ಥಿವ ಶರೀರಕ್ಕೆ ಗೌರವವನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ. ನಾವು ಕೂಡ ಸನ್ಮಾನ್ಯ ರಘುವೀರೆಡ್ಡಿ ಸಾಹೇಬರು ಅವರು ಕೂಡ ನಿಮಗೆಲ್ಲ ಗೊತ್ತಿದೆ, ನಾನು ಪರಿಚಯ ಹೇಳೋದಿಲ್ಲ. ನಮ್ಮ ಮುದ್ದನ್ಮೇಗೌಡರು ಕೂಡ ಅಷ್ಟೇ. ಇನ್ನು ಬಹಳಷ್ಟು ಜನ ಈ ಕಡೆ ಆಂಧ್ರ ಪ್ರದೇಶದ ಸಚಿವರುಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು, ಎಲ್ಲ ಪಕ್ಷದವರು ಬಂದಿರತಕ್ಕಂಥದ್ದು. ಹಾಗೆ ಇಲ್ಲಿ ಕರ್ನಾಟಕದಿಂದನೂ ಅಷ್ಟೇ ಮುಖ್ಯಮಂತ್ರಿಗಳು ಏನು ಸಿದ್ದರಾಮಯ್ಯನವರೇ ಅಂತ ಅಲ್ಲ, ಜೊತೆಯಲ್ಲಿ ಸಚಿವರಾದಂಥ ಜಾರ್ಜ್ ಅವರು ಮತ್ತು ಜಮೀರ್ ಅವರು ಬಂದಿದ್ದಾರೆ. ಹಾಗೆಯೇ ಇಲ್ಲಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಕಾರಜೋಳರವರು ಕೂಡ ಬಂದು ಸಂತಾಪವನ್ನು ಸೂಚಿಸಿ ಅವರ ಪಾರ್ಥಿವ ಶರೀರಕ್ಕೆ ತಮ್ಮ ನಮನವನ್ನು ಸಲ್ಲಿಸಿರ್ತಕ್ಕಂಥದ್ದು. ನಾನು ಕೂಡ ವೈಯಕ್ತಿಕವಾಗಿ ಅವರಿಗೆ ಆಭಾರಿನೂ ಕೂಡ ಆಗಿದ್ದೇನೆ ಮತ್ತು ಅವರನ್ನು ಕೂಡ ನಮ್ಮ ಜೀವಮಾನದ ಅವಧಿಯಲ್ಲಿ ಅವರನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕಂಥ ಒಬ್ಬ ವ್ಯಕ್ತಿತ್ವವನ್ನು ಉಳ್ಳಂತಹ ಸನ್ಮಾನ್ಯ ವೆಂಕಟರಮಣಪ್ಪನವರು ಅವರ ನಿಧನ ನನಗಂತೂ ಭರಿಸಲಾಗದಷ್ಟು ನಷ್ಟ ಆಗಿದೆ. ಅವರ ಕುಟುಂಬಕ್ಕಿಂತ ಹೆಚ್ಚು ನನಗೆ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಭಗವಂತ ದೊರಕಿಸ್ಕೊಡ್ಲಿ. ಜೊತೆಯಲ್ಲಿ ಅವರ ಕುಟುಂಬಕ್ಕೂ ಕೂಡ ಅವರ ಅಗಲಿಕೆಯನ್ನು ಸಹಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತೇನೆ. 2 ದಿವಸದ ಮುಂಚೆ ಮಾತ್ರ ಅಮೇರಿಕಕ್ಕೆ ಹೋದೆ.
ನನಗೆ ಅಲ್ಲಿ 2 ದಿವಸ ಒಂದು ಕೋಆಪರೇಟಿವ್ ಕಾನ್ಫರೆನ್ಸ್ ಇತ್ತು. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿಂಗ್ ಅಸೋಸಿಯೇಷನಿಂದ ಒಂದು ಸಿಂಪೋಸಿಯಂನಲ್ಲಿ ನಾನು ಒಂದು ಪೇಪರ್ ಪ್ರೆಸೆಂಟ್ ಮಾಡಬೇಕಾಗಿತ್ತು ಇವತ್ತು. ನನಗೆ ಇದು ವಿಷಯ ತಿಳಿದ ಕೂಡಲೇ ನನಗೆ ಎಲ್ಲ ಕಾರ್ಯಕ್ರಮಗಳಿಗಿನ್ನ ಅವರ ಅಂತಿಮ ದರ್ಶನ, ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಪ್ರಾಮುಖ್ಯ ಅಂಥೇಳಿ ನಾನು ಅಲ್ಲಿಂದ ಬಂದಿದ್ದೇನೆ ಹೊರತು ನಾನು ಇನ್ಯಾವುದೇ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿಲ್ಲ. ಅದರಿಂದ ನಾನು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ನನ್ನ ಒಂದು ಆದ್ಯ ಕರ್ತವ್ಯ. ಒಟ್ಟಿನಲ್ಲಿ ವೆಂಕಟರಮಣಪ್ಪನವರ ಅಗಲಿಕೆ ಬೋವಿ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಈ ಒಂದು ನಷ್ಟವನ್ನ ಅವರ ಮಗ ವೆಂಕಟೇಶ್ ರವರು ಸರಿತೂಗಿಸ್ತಾರ, ಕಾಲವೇ ನಿರ್ಧರಿಸಲಿದೆ.